ದರ್ಶನ್ ಕೇಸ್ನಲ್ಲಿ ಮತ್ತೆ ವಾದ ಮಂಡನೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಹೊರತುಪಡಿಸಿ ಉಳಿದವರಿಗೆ ಲಿಖಿತವಾಗಿ ವಾದವನ್ನ ಮಂಡಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ಒಂದು ವಾರದೊಳಗೆ ವಾದವನ್ನ ಕೊಡಕ್ಕೆ ಹೇಳಿದ್ದಾರೆ. 3 ಪುಟಗಳಲ್ಲಿ ದಾಖಲೆ ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲರದ್ದು ಕೂಡ ಲಿಖಿತ ದಾಖಲೆಯನ್ನ ಪರಿಶೀಲಿಸಿದ ಬಳಿಕ ತೀರ್ಪನ್ನ ನೀಡಲಾಗುತ್ತೆ, ಆದೇಶವನ್ನ ಹೊರಡಿಸಲಾಗುತ್ತೆ. ಅದು ಅವರ ಬೇಲ್ ರದ್ದಾಗತ್ತಾ ಅಥವಾ ಬೇಲ್ ಮುಂದುವರಿಯತ್ತಾ, ಜಾಮೀನು ಮುಂದುವರಿಯತ್ತಾ, ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಹೋಗಬೇಕಾಗತ್ತಾ. ಈ ಬಾರಿ ಅವರು ಜೈಲಿಗೆ ಹೋದರೆ ಸಂಪೂರ್ಣವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ವಾದ ಪ್ರತಿವಾದ ಇತ್ಯರ್ಥ ಆಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವವರೆಗೂ ಕೂಡ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ. ಆವಾಗ ಗೊತ್ತಾಗಬೇಕಾಗುತ್ತೆ ಅವರು ನಿರಪರಾಧಿ ಆಗ್ತಾರಾ ಅಥವಾ ಶಿಕ್ಷೆಗೆ ಒಳಪಡ್ತಾರಾ ಅನ್ನುವಂಥದ್ದು. ತೀರ್ಪು ಬರುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ. ಜಾಮೀನು ರದ್ದಾದರೆ, ಜಾಮೀನು ಮುಂದುವರೆದ್ರೆ ಏನು ಸಮಸ್ಯೆ ಇಲ್ಲ, ಅದ್ರ ಪಾಡಿಗೆ ಅದು ವಿಚಾರಣೆ ಮುಂದುವರಿತಾ ಇರುತ್ತೆ. ಬಟ್ ಕೋರ್ಟಿಗೆ ಹಾಜರಾಗ್ತಾ ಇರಬೇಕಾಗತ್ತೆ. ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಸುಪ್ರೀಂ ಕೋರ್ಟ್ನಲ್ಲಿ. ಬಟ್ ಸುಪ್ರೀಂ ಕೋರ್ಟ್ನ ಪಾಸಿಂಗ್ ರಿಮಾರ್ಕ್ಸ್ಗಳಲ್ಲಿ ನೋಡಿದಾಗ ಇವತ್ತು ಬಹಳ ಕ್ರೂಷಿಯಲ್ ಆಗಿತ್ತು ಕೆಲವೊಂದಿಷ್ಟು ಅಂಶಗಳು. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಈಗ ಅವರ ಅಭಿಮಾನಿಗಳಲ್ಲೂ ಕೂಡ ಇದೆ. ಅವರು ಅನೇಕ ದೇವಸ್ಥಾನಗಳಿಗೆ ಕೂಡ ಹೋಗಿದ್ರು, ಒಳ್ಳೆಯದಾಗಲಿ ಅಂತ ಹೇಳಿ. ಬಟ್ ಅದು ದೇವರ ಪ್ರಸಾದ ಈ ಬಾರಿ ಸಿಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಹೇಳಿ. ಹೈಕೋರ್ಟ್ನಲ್ಲಂತೂ ಸಿಕ್ಕಿತ್ತು. ಅವರ ಪತ್ನಿ ಓಡಾಡಿದ್ರು ದೇವಸ್ಥಾನಗಳಿಗೆ, ಅದರ ಫಲ ಸಿಕ್ತು ಅಂತ ಅವ್ರು ಹೇಳ್ಕೊಳ್ತಾ ಇದ್ರು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಾಗ. ಅದಾದ ನಂತರ ಅವ್ರನ್ನ ಕರ್ಕೊಂಡು ದೇವಸ್ಥಾನಗಳಿಗೆಲ್ಲ ಓಡಾಡಿದ್ರು. ಈಗ ದೇವರವರಿಗೆ ಪ್ರಸಾದ ಕೊಡ್ತಾರಾ ಅನ್ನೋದನ್ನು ನೋಡಬೇಕು. ಎಲ್ಲ ರಾದ್ಧಾಂತಕ್ಕೆ ಪವಿತ್ರ ಗೌಡ ಕಾರಣ ಅನ್ನುವಂಥದ್ದು ಕೂಡ ಪಾಸಿಂಗ್ ರಿಮಾರ್ಕ್ಸ್ದಲ್ಲಿತ್ತು. ಪವಿತ್ರ ಗೌಡರಿಂದಲೇ ಇಷ್ಟೆಲ್ಲ ಆಗಿದ್ದು. ಪವಿತ್ರ ಗೌಡ ಪರ ವಕೀಲರಿಗೆ ಹೇಳ್ತಾ ಇದ್ದಿದ್ದು ನ್ಯಾಯಾಧೀಶರು, ಪವಿತ್ರ ಗೌಡರಿಂದ ಹಿಂಗಾಗಿದ್ದು, ಸಮಸ್ಯೆಗೆ ಮೂಲವೇ ಪವಿತ್ರ ಗೌಡ, ಸಮಸ್ಯೆಗೆ ಮೂಲ ಇರೋದೇ ಪವಿತ್ರ ಗೌಡ. ಕೊಲೆಯ ಬಗ್ಗೆ ಸಾಕ್ಷ್ಯ ಇದ್ದರೂ ಕೂಡ ಯಾಕೆ ಜಾಮೀನು ಕೊಡಬೇಕು, ಸಾಕ್ಷ್ಯ ಇದ್ರೂ ಕೂಡ ಯಾಕೆ ಕೊಡಬೇಕು ಜಾಮೀನನ್ನು? ಎಲ್ಲ ರಾದ್ಧಾಂತಕ್ಕೆ ಪವಿತ್ರ ಗೌಡ ಕಾರಣ. ಅದರ ಜೊತೆಗೆ ಪವಿತ್ರ ಗೌಡ ಅವರಿಂದಲೇ ಇಷ್ಟೆಲ್ಲ ಆಗಿದ್ದು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಇವತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇತ್ತು. ಅದರಲ್ಲಿ ಹೇಳ್ತಾರೆ ಸಮಸ್ಯೆಗೆ ಕಾರಣ ಆಗಿದ್ದೇ ಪವಿತ್ರ ಗೌಡ, ಅದರ ಮೂಲನೇ ಇವರು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಸಾಕ್ಷಿಗಳಿದ್ದರೂ ಕೂಡ ಯಾಕೆ ಜಾಮೀನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆಯನ್ನ ಕೇಳುತ್ತೆ ಪ್ರಶ್ನೆಯನ್ನು. ಅದರ ಜೊತೆಗೆ ಹೇಳುತ್ತೆ ಇದು ಬರೀ ಕೊಲೆಯಲ್ಲ, ವ್ಯವಸ್ಥಿತ ಪಿತೂರಿ ಅಂತ ಹೇಳ್ತಾರೆ. ಕೊಲೆ ಅಲ್ಲ, ಇದು ಬರೀ ವ್ಯವಸ್ಥಿತ ಪಿತೂರಿ. ಸಾಕ್ಷ್ಯ ಇದ್ದರೂ ಕೂಡ ಜಾಮೀನು ಯಾಕೆ ಮುಂದುವರಿಸಬೇಕು ಅಂತ ಕೇಳುತ್ತೆ ಸುಪ್ರೀಂ ಕೋರ್ಟ್ ಇವತ್ತು. ಸಾಕ್ಷ್ಯ ಇದ್ರೂ ಕೂಡ ಜಾಮೀನು ಯಾಕೆ ಮುಂದುವರಿಸಬೇಕು? ಪವಿತ್ರ ಗೌಡ ಇದಕ್ಕೆ ಕಾರಣ. ಎಲ್ಲ ರಾದ್ಧಾಂತಕ್ಕೂ ಕೂಡ ಪವಿತ್ರ ಗೌಡನೇ ಕಾರಣ. ಪವಿತ್ರ ಗೌಡರಿಂದಲೇ ಇಷ್ಟೆಲ್ಲ ಆಗಿದ್ದು. ಅವರೇ ಈಗ ಈ ಪ್ರಕರಣದಲ್ಲಿ A1 ಆರೋಪಿ, ಮೊದಲನೇ ಆರೋಪಿ. ಸೊ ಸಮಸ್ಯೆಗೆ ಮೂಲವಾಗಿರೋದೇ ಪವಿತ್ರ ಗೌಡ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಸಾಕ್ಷಿಗಳಿರಬೇಕಾದ್ರೆ ಜಾಮೀನನ್ನ ಯಾಕೆ ಮುಂದುವರಿಸಬೇಕು, ಜಾಮೀನನ್ನ ಯಾಕೆ ಕೊಡಬೇಕು ನಿಮಗೆ ಅಂತ ಕೇಳ್ತಾರೆ. ಅದರ ಜೊತೆಗೆ ಒಂದು ಹೇಳ್ತಾರೆ ಅವರು ನ್ಯಾಯಾಧೀಶರು, ಇದು ಬರೀ ಕೊಲೆಯಲ್ಲ, ವ್ಯವಸ್ಥಿತ ಪಿತೂರಿ ಅನ್ನುವಂಥದ್ದನ್ನ ಹೇಳ್ತಾರೆ. ಕೊಲೆ ಅಲ್ಲಷ್ಟೇ ಅಲ್ಲ, ಇದು ವ್ಯವಸ್ಥಿತವಾಗಿರುವಂಥ ಪಿತೂರಿ. ಸಾಕ್ಷ್ಯ ಇದ್ದರೂ ಕೂಡ ಜಾಮೀನನ್ನು ಯಾಕೆ ಮುಂದುವರಿಸಬೇಕು ಅನ್ನುವಂಥದ್ದನ್ನು ನ್ಯಾಯಾಧೀಶರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಸೊ ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಬೇಲನ್ನು ನೀಡಿದೆ. ಬಹಳ ಅದು ಕೂಡ ಕ್ರೂಷಿಯಲ್. ಹೈಕೋರ್ಟ್ ಬಗ್ಗೆ ಕೆಲವೊಂದಿಷ್ಟು ಅಬ್ಸರ್ವೇಷನ್ನಲ್ಲಿ ಒಂದಿಷ್ಟು ಪಾಯಿಂಟ್ಔಟನ್ನು ಮಾಡಿ ಹೇಳ್ತಾರೆ. ಹೈಕೋರ್ಟ್ ಏನು ಜಾಮೀನು ಕೊಟ್ಟಿದೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸಿದೆ.